ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಫಾರಂ ಟಿವಿಯ ಕೃಷಿ ವಾರ್ತೆ ಶುರು ಮಾಡಿದ್ವಿ. ಆವಾಗ ನಮಗೊಂದು ಸುದ್ದಿ ಸಿಕ್ಕಿತ್ತು. ಏನಪ್ಪ ಅಂತಂದರೆ IISR ಕಡೆಯಿಂದ ಒಂದು ರಾಷ್ಟ್ರೀಯ ಪುರಸ್ಕಾರ ಕಾಳುಮೆಣಸನ್ನು ಅದ್ಭುತವಾಗಿ ಬೆಳೀತಾ ಇರೋದಕ್ಕೆ ಸುರೇಶ್ ಬಲ್ನಾಡ್ ಅವರಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ನಮ್ಮ ಸರ್ ಕೂಡ ಹೇಳ್ತಾ ಇದ್ರು. ಮಂಗಳೂರು ಕಡೆ ಹೋದಾಗ ಸುರೇಶ್ ಬಲ್ನಾಡ್ ಸರ್ ಅವ್ರನ್ನ ಮಾತಾಡಿಸ್ಬೇಕು, ತುಂಬ ಒಳ್ಳೆಯ ರೈತರಿದ್ದಾರೆ, ಕೃಷಿಕರಿದ್ದಾರೆ, ಹಲವಾರು ವರ್ಷಗಳ ಅನುಭವ ಇದೆ ಅಂತ ಅಂದ್ಕೊಂಡು ಪುತ್ತೂರಿಗೆ ಹೋದ್ವಿ. ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಕಾಸರಗೋಡಿಗೆ ಹೋದ್ವಿ, ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಸಮಯದಲ್ಲಿ ಸುರೇಶ್ ಬಲ್ನಾಡ್ ಸರ್ ಅವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿ, ಸರ್ ನಿಮ್ಮ ತೋಟಕ್ಕೆ ಬರಬೇಕು ನಾವು ಅಂತಂದ್ವಿ. ಮಧ್ಯಾಹ್ನ ಬಂದುಬಿಡಿ ಅಂತಂದ್ರು. ಇಲ್ಲ ಸರ್, ನಿಮಗೆ ಇಡೀ ದಿವಸ ಬೇಕಾಗತ್ತೆ, ನಿಮ್ಮ ಹತ್ರ ಕೂಲಂಕುಷವಾಗಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದಿದೆ ಅಂತ ಅಂದ್ಕೊಂಡು ಹಾಗೆ ಒಂದು ದಿವಸ ಸುರೇಶ್ ಬಲ್ನಾಡ್ ಸರ್ ಅವರಿಗೋಸ್ಕರ ಮೀಸಲಿಟ್ಕೊಂಡು ಬಲ್ನಾಡು ಅವ್ರ ಊರಿಗೆ ಹೋಗಿ ಅಲ್ಲಿ ಅವರನ್ನು ಕುಳಿಸ್ಕೊಂಡು ನಿಂತ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಅವ್ರ ತೋಟದೆಲ್ಲ ಅಡ್ಡಾಡಿ ಕಾರ್ಯಕ್ರಮಗಳನ್ನು ಕೊಟ್ವಿ. ಒಟ್ಟಾರೆ 6 ಕಾರ್ಯಕ್ರಮಗಳು ಇವತ್ತಿನವರೆಗೆ ಪ್ರಸಾರ ಆಗಿದೆ. 6 ಕಾರ್ಯಕ್ರಮದಲ್ಲಿ ಮೊದಲವರು ಒಂದೇ ಒಂದು ಬೋರ್ವೆಲ್ ಇಲ್ಲದೆ ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಂತು. ಅದಾದಮೇಲೆ ಒಂದು 5 ಸರಣಿ ಕಾರ್ಯಕ್ರಮಗಳು ಕಾಳುಮೆಣಸಿನ ಬೆಳೆ ಬಗ್ಗೆ ಮಾಹಿತಿ ಸಿಕ್ಕೊಟ್ಟಾಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರದ್ದು ಸ್ವಯಂ ಚಾಲಿತ ನೀರಾವರಿ ಇದೆ. ಇಡೀ 18 ಎಕರೆ ಜಮೀನಿನಲ್ಲಿ ಒಂದೇ ಒಂದು ಚೂರು ಕೂಡ ಎಲ್ಲೂ ಕೂಡ ನೀರು ವ್ಯತ್ಯಾಸವಾಗದೇ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜೊತೆಗೆ ಬಹಳಷ್ಟು ವರ್ಷಗಳಿಂದ ಇದ್ದಂತಹ ಮಾವು ಈಗ ವಾಣಿಜ್ಯಿಕವಾಗಿ ಅದನ್ನು ಮಾಡೋಕೆ ಹೊರಟಿದ್ದಾರೆ. ಹಲವಾರು ಕಡೆಯಿಂದ ಬೇಡಿಕೆ ಬರ್ತಾ ಇದೆ. ನಮಗೂ ಕೂಡ ತಿನ್ನೋ ಕೊಟ್ಟರು ತುಂಬ ಅದ್ಭುತವಾಗಿ ಅದರದ್ದು ರುಚಿ ಇತ್ತು. ಸೊ ಆ ಮಾವಿನ ಬಗ್ಗೆ ಅದನ್ನು ಮುಂದೆ ಏನು ಮಾಡೋಕೆ ಹೊರಟಿದ್ದಾರೆ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬರೋಣ. ಕಾಳುಮೆಣಸು ಬಿಟ್ಟು ಸಹಿತ ನಿಮ್ದು ಇನ್ನೊಂದು 2 ವಿಷಯಗಳು ತುಂಬ ಕುತೂಹಲಕಾರಿ ವಿಷಯಗಳಿವೆ. ಸ್ವಲ್ಪ ಅದನ್ನ ಬಗ್ಗೆ ಸ್ವಲ್ಪ ಕೇಳ್ಕೊಂಬಿಡುವ. ಮೊದಲನೇದು ನಿಮ್ಮದು ಸ್ವಯಂ ಚಾಲಿತ ನೀರಾವರಿ. ಸ್ವಯಂ ಚಾಲಿತ ನೀರಾವರಿಗೆ ಯಾಕೆ ಹೋಗಬೇಕಾಯಿತು ಅಂತ? ಈಗ ನಾವು ಯಾರೇ ಆಗಲಿ ಯಾವುದು ಹೊಸ್ತು ಬಂದಿದ್ದೇವೆ ಅದಕ್ಕೆ ಹೋಗುವಂತ ನನ್ನ ಪ್ರವೃತ್ತಿ. ಹೌದು ಸರ್. ಇದು ಬದಲಾಗ್ತಾ ಇರುತ್ತೆ, ಬೆಳವಣಿಗೆ ಹೊಂದ್ತಾ ಇರಬೇಕು. ನಮಗೆ ಪ್ರಾಯ ಆಯ್ತು, ಇನ್ನು ನಮಗೆ ಬೇಡ ಅಂತ ಯಾರು ಇರಬಾರ್ದು. ಹಾಗಿದ್ರೆ ಜೀವನ. ಹೌದು ಸರ್. ಅಂದರೆ ಆ ಜೀವನದಲ್ಲಿ ನಾವು ಹೊಸ್ತು ಯಾವುದು ಬಂದಿದೆ, ನಮಗೆ ಬೇಕು, ನಮಗೆ ಅದರಿಂದ ಉಪಯೋಗ ಇದೆ ಅಂತ ಅಂದರೆ ಅದಕ್ಕೆ ಹೋಗಬೇಕು. ನಮಗೆ ಏನಾಗಿತ್ತು ಅಂತಂದರೆ ನಮ್ಮ ಜಾಗ ನೋಡಿದ್ರಿ, ಹೌದು, ಮೇಲೆ ಕೆಳಗೆ ಮೇಲೆ ಫಸ್ಟಿಗೆ ನಮಗೆ ಇಷ್ಟು ಜಾಗಕ್ಕೂ ಏನು ಸಮಸ್ಯೆ ಇತ್ತು ಅಂತಂದರೆ ದಿವಸಕ್ಕೆ ಈ ಸ್ಪ್ರೇ ಜೆಟ್ ಹಾಕಿದ ಮೇಲೆ 8 ಸಲ ವಾಲು ತಿರುಗಿಸಬೇಕು. ಅಂದ್ರೆ ಒಂದನ್ನು ಬಿಡಬೇಕು, ಒಂದನ್ನು ಕಟ್ಟಬೇಕು. ಅಂದ್ರೆ ಒಬ್ಬ ಲೇಬರಿಗೆ ಎಲ್ಲೆಲ್ಲಿಗೂ ಹೋಗ್ಬರ್ಬೋದು. ಅದು ಸಹ ಆವಾಗ ಏನಾಗಿತ್ತು ಅಂದ್ರೆ ವಾಲ್ಸ್ಗಳು ಒಂದೇ ಕಡೆ ಇಲ್ಲ. ಈಗ ನಾವು ವಾಲ್ಸ್ಗಳನ್ನೆಲ್ಲ ಆಟೋಮೇಷನ್ಗಾಗಿ ಒಂದೇ ಕಡೆ ಮಾಡ್ಕೊಂಡಿದ್ದೆ. 6 ಒಂದು ಕಡೆ ಇದೆ, ಇನ್ನೊಂದು ಕಡೆ 2 ಇದೆ. ಆವಾಗ ಏನಾಗ್ತಿತ್ತು ಅಂತಂದ್ರೆ ಕೆಲಸದ ಒತ್ತಡ, ಅಡಿಕೆ, ಕಾಳುಮೆಣಸು, ಅದು ಇದು ಹೊಸ್ತು, ಅದರೊಟ್ಟಿಗೆ ನಾನೇ ಓಡ್ತಾ ಇದ್ದೆ. ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲಸದವರನ್ನು ಬಿಟ್ಟರು ಹಾಗೆ ಅವ್ರು ಬಿಡ್ತಾರೆ ಕಟ್ತಾರೆ ಅಂತ ನಾವು ಗ್ರಹಿಸಿಕೊಂಡ್ರು, ಬಿಡು ಅಂತ ಒಮ್ಮೆ ಹೇಳಬೇಕು, ಬಿಟ್ಟಿದ್ಯಾ ಅಂತ ಮತ್ತೊಮ್ಮೆ ಕೇಳಬೇಕು. ಇಲ್ಲದ್ರೆ ಏನಾಗುತ್ತೆ, ಒಂದ್ಬಾರಿ ಬಿಡು ಅಂತ ಹೇಳಿದ್ರೆ ಮರ್ತಿರ್ಬೋದು. ಅದೇ ನಮಗೂ ಆಗುತ್ತೆ. ಆ ಒಂದು ನೀರಿಲ್ಲ ಅಥವಾ ಏನು ಪೈಪ್ ಹೊಡೆದು ಹೋಗ್ಬೋದು, ಲಾಸ್ಟ್ ಆಗ್ಬೋದು. ಅದಕ್ಕೂ ವ್ಯವಸ್ಥೆ ಮಾಡಿದ್ದೇವೆ ಈಗ. ಅಂದ್ರೆ ಎಲ್ಲಾ ವಾಲ್ಸ್ಗಳು ಮತ್ತೆ ಅದನ್ನು ಮಾಡಿದ್ದೇವೆ. ಎಲ್ಲಾ ವಾಲ್ಸ್ಗಳು ಬ್ಲಾಕ್ ಆದ್ರು, ಕ್ಲೋಸ್ ಆಗಿದ್ರು, ಪಂಪ್ ಆಗೋದಲ್ಲ, ಅಲ್ಲಿ ನಾವು ಪ್ರೆಷರ್ ರಿಲೀಸ್ ವಾಲ್ ಅಂತ ಬರುತ್ತೆ, ಅದನ್ನು ಮಾಡಿದ್ದೇವೆ. ಅದು ಅವ್ರದ್ದೇ ಅದೇ ಕಂಪ್ನಿಯವ್ರದ್ದೇ ಇದೇ ಬರ್ತದೆ. ಹಾಗೆ ಅದನ್ನು ಮಾಡಿದ್ದೇವೆ. ಅದು ಅವರದಲ್ಲ, ನಾವು ಮೊದಲೇ ಮಾಡಿದ್ದೆವು. ಮತ್ತೆ ಮಾಡಿದ್ ನಾವು. ಹಾಗೆ ಏನಾಯ್ತು, ಈಗ ನೋಡ್ತಾ ಇದ್ದೆ ಅಲ್ಲಿ ಒಂದಕ್ಕೆ ಜೈನ್ ಅವರು ಆಟೋಮೇಷನ್ ಮಾಡಿದ್ರು. ನಾನು ಆವಾಗ ಫಸ್ಟಿಗೆ ಟ್ಯಾಂಕ್ ವಿಷಯದಲ್ಲಿ ಒಂದು ಕಲ ನೋಡಿದ್ರೆ ಇದು ನನಗೆ ಬೇಕು ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ ಮಾಡಿಬಿಡುದು. ಮಾಡುದೇ ಅದು ಆಗ್ಲೇಬೇಕು ನನಗೆ ಅಂತ. ಯಾಕೆ ಬೇಕು, ನಾವು ಹೋಗ್ಬೋದಾ, ನೀವು ತೋಟಕ್ಕೆ ಹೋಗುದು ಕಡಿಮೆ ಆಗ್ಬಹುದು ಅಂತ ನಮ್ಮ ಸ್ನೇಹಿತರ ಸಲಹೆ ಬಂತು. ಯಾಕಂದ್ರೆ ನೀವು ಎಕ್ಸಸೈಸ್ ಆಗುತ್ತೆ ಅಂತ. ಎಕ್ಸಸೈಸ್ ಬೇರೆ ತುಂಬ ಇದೆ ನಮಗೆ, ಅದು ಬಿಡಿ. ಹಾಗಿದ್ರು ನಾನು ಮಾಡಿಸಿದೆ. ಮೊಬಿಟೆಕ್ ಕಂಪನಿಯಿಂದ ಮಾಡಿಸಿದ್ದು. ಎಲ್ಸಾಲ್ ಅವರು ಪಾರ್ಟ್ನರ್ ಆಗಿದ್ರು, ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದೀರಾ. ಸೊ ನೀವು ಅಂದ್ಕೊಂಡಾಗ ಈಗ ಹೆಂಗಂದ್ರೆ ನಿಮ್ದು ಮೊಬೈಲಲ್ಲೇ ಅಲ್ವಾ, ನೀವು ಮೊಬೈಲಲ್ಲೇ ಎಲ್ಲನೂ ಚಲಾವಣೆ ಮಾಡ್ತೀರಾ ತುಂಬ ಸುಲಭವಾಗಿ, ತುಂಬ ಆರಾಮವಾಗಿ. ಮತ್ತು ಹೆಂಗೆ ಅಂತಂದರೆ ಈ ಭಾಗಕ್ಕೆ ಇವತ್ತು ಇಷ್ಟು ನೀರು ಹೋಗಿದೆ, ಈ ಭಾಗಕ್ಕೆ ಹೋಗಿಲ್ಲ, ಅಥವಾ ಈ ಭಾಗಕ್ಕೆ ಏನೋ ತೊಂದರೆ ಆಗಿದೆ, ಎಲ್ಲವೂ ಸಹಿತ ನಿಮ್ಗೆ ಗೊತ್ತಾಗ್ತದೆ. ನೀರಾವರಿಯನ್ನು ಸುಲಭವಾಗಿ ಅಂದರೆ ಸುಮಾರು ವಿಷಯ ಇದೆ. ನಿಮಗೆ ಮ್ಯಾನ್ಯುವಲ್ ಅಂತ ಇದೆ, ಯಾವ ವಾಲಿಗೆ ಹೋಗಬೇಕು ಅಂತ ನೀವೇ ಸಿಲೆಕ್ಟ್ ಮಾಡಿಕೊಳ್ಬೋದು. ಟೈಮನ್ನು ನೀವೇ ಸೆಟ್ ಮಾಡಿಕೊಳ್ಬೋದು. ಅಂದರೆ
ಇಲ್ಲಿ ಎಲ್ಲಿಯಾರು ಒಂದು ನಾವು ಏನು ಆಟೋಮೇಷನಿಂದ ಮುಂದೆ ಪೈಪ್ ಏನಾದರೂ ಹಾಳಾದರೆ ಅಥವಾ ಲೀಕೇಜ್ ಅಂತ ಬಂದರೆ ನಾವು ಮತ್ತೆ ನಿಲ್ಲಿಸುವಂಥ ಮನೆಗೆ ಓಡಬೇಕಾಗಿಲ್ಲ. ಅಲ್ಲಿಂದಲೇ ಮೊಬೈಲ್ ನಿಲ್ಲಿಸ್ಬೋದು ಅಥವಾ ಇನ್ನೊಂದು ವಾಲಿಗೆ ಬಿಡ್ಬೋದು. ಮತ್ತು ಈ ನೋಡಿ, ಈಗ ರಬ್ಬರಿಗೆ ನಮ್ಮಲ್ಲಿ ಈಗ ಅಡಿಕೆ ಇಲ್ಲ, 4 ದಿವಸಕ್ಕೆ ಒಮ್ಮೆ ಬಿಟ್ಟರು ಸಾಕು. ಈಗ ರಬ್ಬರ್ ಇರೋ ಕಾಳು ಮೆಣಸಿಗೆ ಡೈಲಿ ನೀರು ಬೇಕು ಅಂತ ಇಲ್ಲ. ಆವಾಗ ನಾವು ಅದನ್ನು ಸೆಟ್ ಮಾಡ್ಬೋದು. ಅಂದರೆ ಬೇಕಾದ ರೀತಿಯಲ್ಲಿ ನಾವು ಅದು ನೀವು ಮೊಬೈಲ್ ಬರುವಾಗ ಯೂಸ್ ಮಾಡೋದು ಹೇಗೆ ಅಂತ ಇತ್ತು. ಈಗ ಎಷ್ಟು ವಿಷಯಕ್ಕೆಲ್ಲ ಯೂಸ್ ಆಗ್ತದೆ. ಅದೇ ರೀತಿ ಸ್ಟಾರ್ಟಿಂಗು ಏನಿದು ಅನ್ಸಿದ್ರು ಈಗ ಯಾವುದಕ್ಕೆ ಬೇಕೋ ಆ ಭಾಗಕ್ಕೆ ಎಷ್ಟೊತ್ತಿಗೆ ಬೇಕೋ ಅಷ್ಟು ಹೊತ್ತಿಗೆ, ಮತ್ತೆ ಯಾವ ದಿವಸಕ್ಕೆ ಬೇಕೋ ಅಕಸ್ಮಾತ್ ಈ ದಿವಸಕ್ಕೆ ಇವತ್ತು ಬೇಡ ಅಂತಂದ್ರೆ ಮಾಡಬಹುದು. ಆ ರೀತಿಯಾಗಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟಾಗಿ ಮಾಡಬಹುದು. ನೀವು ನೋಡಿ, ನಾನೀಗ ಇಲ್ಲಿಗೆ ನೀರು ಬರ್ತೀನಿ. ಇಲ್ಲಿ ಮೊಬೈಲ್ ಇದೆ, ನಿಮ್ಮ ಕಾಲಿನ ಬುಡಕ್ಕೆ ನೀರು ಬರ್ತದೆ. ಇನ್ನೊಂದು, ನೀವು ಇಲ್ಲೇ ಇರಬೇಕು ಅಂತಿಲ್ಲ ಸರ್, ಎಲ್ಲೋ ಇರಬಹುದು. ಏನೋ ಒಂದು ಮದುವೆಗೋ ಮುಂಚೆ ಯಾವ ಊರಲ್ಲಿ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಇದು ಅದರಲ್ಲಿ ಸ್ವಲ್ಪ ಇದಿದೆ. ಅವರು 10 ಆ್ಯಪಿಗೆ ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅವಕಾಶ ಇದೆ, 10 ಮೊಬೈಲಿಗೆ ಆ್ಯಪನ್ನು. ಆವಾಗ ಒಂದು ಅವರು ಇಟ್ಕೊಳ್ತಾರೆ. ನಮ್ಮಲ್ಲಿ ಏನು ಸಮಸ್ಯೆ ಬಂದರೂ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಮತ್ತೆ ಏನು ಎಕ್ಸ್ಟ್ರಾ ಫೀಸ್ ಇಲ್ಲ. ಆ್ಯಪ್ ಚಾರ್ಜ್ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಬಂದು ಸರ್ವಿಸ್ ಮಾಡ್ಕೊಟ್ಟು ಅಲ್ಲ, ಅದು ಸಮಸ್ಯೆ ಬರಲೇ ಇಲ್ಲ. ಆಮೇಲೆ ಇನ್ನೂ ಕೆಲವಾರು ವಿಚಾರಗಳಿದೆ. ಅಂದರೆ ನನಗೆ ನೆಟ್ವರ್ಕ್ ಅಲ್ಲ, ಇದೇ ಇಲ್ಲ, ಎಂಥದ್ದು 5G ಇಲ್ಲ. ಇನ್ನು ಅದಿರೋ ಜಾಗಕ್ಕೆ ಹೋದ್ರಿ, ನೀವು ಪಂಪ್ ಸ್ಟಾರ್ಟ್ ಮಾಡಿದಿರಿ ಇಲ್ಲಿ ಇದೆಂಥದ್ದು ಒಂದು ಇದಕ್ಕೆ, ಅದು ನಿಮಗೇನು ವರ್ಕ್ ಆಗ್ತಾ ಇಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಅಲ್ಲಿ ನೀವು ಕೂಡಲೇ ನಾರ್ಮಲ್ ಕಾಲಲ್ಲಿ ಅವರಿಗೆ ಕಂಪನಿಯವರಿಗೆ ಕಾಲ್ ಮಾಡಿದರೆ ಅವರೇ ಅಲ್ಲಿನ ಆಫ್ ಆನ್ ಏನು ಬೇಕಿದ್ರು ಮಾಡ್ಕೊಡ್ತಾರೆ. ಸರ್ವಿಸ್ ಭಾಳ ಚೆನ್ನಾಗಿದೆ. ಅಂದರೆ ಇಂಥ ಪ್ರಶ್ನೆಗಳೇ ಬರುತ್ತೆ. ಯಾವ ರಿಮೋಟ್ ಏರಿಯಾಕ್ಕೆ ಹೋದ್ರೆ ನಿಮ್ಗೆ ಏನು ಸಿಗೋದೇ ಇಲ್ಲ, ಸಿಗ್ನಲ್ ಏನು ಮಾಡೋದು. ಹಾಗೆ ಅದಕ್ಕೆ ನಾವು ಏನು ಮಾಡ್ತೇವೆ ಅಂತ ಹೇಳಿ, ನಮ್ಮ ಮನೆಯಲ್ಲಿರುವ ಎಲ್ಲರ ಮೊಬೈಲಿಗೂ ಆ್ಯಪನ್ನು ಹಾಕಿದ್ದೀವಿ. ಸೊ ನೀವು ಇಲ್ಲ, ಅಕಸ್ಮಾತ್ ನೀವು ಎಲ್ಲೋ ಸಿಗ್ನಲ್ ಇರೋ ಜಾಗಕ್ಕೆ ಹೋದೆ ಅಂದ್ರೆ ಇನ್ನೊಬ್ರು ನೀವು ಅವಾಗೇ ಹೇಳಿದ್ರಿ ಏನಪ್ಪ ಅಂತಂದ್ರೆ, ನಿಮ್ಮ ಶ್ರೀಮತಿ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಎಲ್ಲರೂ ಸಹಿತ ತೋಟದ ಬಗ್ಗೆ ಎಲ್ಲ ಗಮನ ಇದ್ದು ಎಲ್ಲ ಗೊತ್ತಿರೋರು ಇದ್ದಾರೆ. ಒಂದ್ ದಿವಸ ಅವ್ರು ಆರಾಮ ಮಾಡ್ಕೊಂತಾರೆ. ಈಗ ನನ್ನ ಮಗ ಎಲ್ಲಿಯಾರು ಹೋದ್ರೆ, ಅಪ್ಪ ಇವತ್ತು ನೀವು ಅಲ್ಲಿಗೆ ನೀರು ಬಿಡ್ಲಿಲ್ವ ಅಂತಾನೆ, ಅಂದ್ರೆ ಅವನ ಮೊಬೈಲ್ ಅಲ್ಲಿ ನೋಡಿ ಎಲ್ಲೆಲ್ಲ ನೀರು ಹೋಯ್ತು ಅಂತ ಗೊತ್ತಾಗುತ್ತೆ. ಇದು ಒಂದಾಯ್ತು ಸರ್ ಸ್ವಯಂಚಾಲಿತ ನೀರಾವರಿ ಬಗ್ಗೆ. ಸಾಮಾನ್ಯವಾಗಿ ಬೇಕಿರೋ ಇದ್ರೆ ತುಂಬಾ ಡೀಟೇಲ್ ಆಗಿ ಮಾಡ್ತಿದ್ವಿ, ಅಷ್ಟೊಂದು ಬೇಕಾಗಿಲ್ಲ, ಒಂದು ಸಣ್ಣ ಸೆಗ್ಮೆಂಟ್ ಅಲ್ಲಿ ಮಾಡ್ಕೊಳ್ಳೋ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇನ್ನೊಂದು ನಿಮ್ಮದು ಮಾವಿಂದು ಒಂದು ಸ್ಪೆಷಲ್ ಆಗಿರ್ತೈತೆ ನಮಗೆ. ಆ್ಯಕ್ಚುಲಿ ಮೊನ್ನೆ ನಾವು ಅಜಿತ್ ಪ್ರಸಾದ್ ರೈ ಅವರದ್ದು ತೋಟಕ್ಕೆ ಹೋದಾಗ ನಮಗೆ ತಿನ್ನೋ ಕೊಟ್ಟಿದ್ರು.
ಯಾವಾಗ ಅವರು ಅವರ ತೋಟದ ನಮ್ಮ ತೋಟ ಅಲ್ಲ, ಅವ್ರ ತೋಟಕ್ಕೆ ಹೋದ ತಿನ್ನ ಕೊಟ್ಟಿದ್ರು, ನಮ್ಗೇನೂ ಗೊತ್ತಿಲ್ಲ. ಹಾ. ತಿಂದ ಮೇಲೆ ಹೆಂಗೆ ಅನಿಸ್ತು ಅಂದ್ರೆ ಚೆನ್ನಾಗಿದೆ ಸರ್, ನಮಗೆ ಅದು ಟೇಸ್ಟೇ ಗೊತ್ತಾಯ್ತು. ಇದನ್ನ ಯಾವುದೋ ಬೇರೆ ತಳಿಗಳಲ್ಲ, ಲೋಕಲಲ್ಲಿ ಬೆಳೆದಿರುವಂಥ ಅದರೊಂದೊಂದು ಟೇಸ್ಟೇ, ಅದರದ್ದೊಂದು ಸ್ವಾದವೇ ಬೇರೆ. ಹೆಂಗಂದ್ರೆ ಸರ್ ಇದು ನಮಗೆ, ನೀವು ಸುರೇಶ್ ಬಲ್ನಾಡ್ ಅವ್ರ ತೋಟಕ್ಕೆ ಹೋಗ್ತಿರಲ್ಲ, ಕೇಳಿ ಅದ್ರ ಬಗ್ಗೆ, ಅವ್ರದಿಂದ ಬಂದಿರೋದು ಅಂತ ಅಂದ್ರು. ನಾವು ಇಲ್ಲಿ ಬಂದಾಗ ಅಂದ್ರೆ ನೀವು ಸಹಿತ ಅಂದ್ರೆ ಈ ವರ್ಷದಿಂದ ಅದನ್ನು ಸ್ವಲ್ಪ ಕಮರ್ಷಿಯಲೈಸ್ ಮಾಡಿದ್ದೀನಿ ಆ ತಳಿಯನ್ನು ಅಂತ. ಸೊ ಅದ್ರ ಬಗ್ಗೆ ಹೇಳ್ಬೋದಾ ಹೇಗೆ ಏನು ಅಂತ? ನಾನು ಹುಟ್ಟುವುದಕ್ಕಿಂತ ಮೊದಲೇ ನಾಟಿಯಾದಂಥ ಮರ ಅದು. ತಳಿ ಹೆಸರಿದೆಯಾ ಅಂತ? ತಳಿ ಏನಂದ್ರೆ ಪುತ್ತೂರು ಹತ್ರ, ಪುತ್ತೂರು ತಾಲೂಕು ಹತ್ರ ಬೊಳುವಾರ ಅಂತ ಒಂದು ಜಾಗ ಇದೆ. ಬಳುವಾರ. ಅದಕ್ಕೆ ಏನು ಬೊಳುವಾರು ಮಾವಿನ ಸಸಿ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಿದ್ದಂತ, ಅಲ್ಲಿಂದ ಬಂದು ಏನಂತ ನಮಗೆ ಅಷ್ಟರ ಮಾಹಿತಿ ಇಲ್ಲ. ಅದು ಅದು ನನ್ನ ಒಬ್ಬನಲ್ಲಿ ಅಲ್ಲ, ಆ 75 ವರ್ಷ ಹಿಂದಿನವರು ಯಾರಿದ್ದಾರೆ ಇದ್ರು ನಾಟಿ ಮಾಡಿದ್ರು ಅವರ ಕಡೆ ಮನೆಯಲ್ಲೆಲ್ಲ ಇದೆ. ಅದು ಏನಾಗಿದೆ ಅಂತ ಅಂದ್ರೆ ಅವರಲ್ಲಿ ಎಲ್ಲ ಮರಗಳು ವೀಕ್ ಆಗಿದೆ. ಅದಕ್ಕೆ ಕಾರಣ ಇದೆ, ಅದರಲ್ಲಿ ಒಂದು ಕಳೆ ಬರುತ್ತಲ್ಲ, ಬಂದಣಕು ಅಂತ. ಮರದ ಕಾಂಡದ ಮೇಲೆ ಬೆಳ್ಕೊಂಡು ಅದು ಸತ್ವ ಇರುತ್ತೆ. ನಾವು ನೋಡಿದೀವಿ, ಬಹಳ ನೋಡಿದೀವಿ ಅಂಥದ್ದನ್ನು ಅವರು ಕಾರಣಾಂತರದಿಂದ ಅವರಿಗೆ ಏನನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ, ದೊಡ್ಡ ದೊಡ್ಡ ಮರ ಆಗಿದೆ, ಎಲ್ಲ ಬಿಟ್ಟಿದ್ದಾರೆ. ಇನ್ನು ಕೆಲವು ಕಡೆ ಇದೆ. ಆದರೆ ಈ ತಳಿ ಅದು ನಿಮಗೆ ಪ್ರಚಾರಕ್ಕೆ ಬಂದಿಲ್ಲ, ಲೈಮ್ ಲೈಟಿಗೆ ಬಂದಿಲ್ಲ. ಅದು ಯಾರು ಅದನ್ನು ಇದು ಮಾಡಲಿಲ್ಲ, ಎಲ್ಲರೂ ತಿಂತಾ ಇದ್ದಾರೆ. ಅದಕ್ಕೆ ಹಕ್ಕಿಗಳ ಬಾಧೆ ಇದೆ, ಬಾವಲಿದು. ಅದು ನಾವು ನಮ್ಮಿಂದ ಮೊದಲಿಗೆ ಅದಕ್ಕೆ ಹಣ್ಣದ್ದು ಗೊತ್ತಾಗ್ತದೆ. ದೊಡ್ಡ ಮರದಲ್ಲಿ ಬಿದ್ದು ಸಿಗೋದಿಲ್ಲ, ಬಾವಲಿ ತಿಂದು ಹೋಗ್ತಾ ಇತ್ತು. ಹಾಗೆ ಅದು ಹಾಗೆ ಇತ್ತು. ನಮ್ಮ ಹತ್ರ ನಾವು ಅದನ್ನು ಮೇಂಟೈನ್ ಮಾಡ್ತೇವೆ. ಅಂದರೆ ನಮಗೆ ಒಂದೊಂದು ಹಾಬಿ ಇದೆ, ಯಾವುದಿದ್ರು ಕ್ಲೀನ್ ಇರಬೇಕು, ಅದರದ್ದು ಇರಬೇಕು. ಅದು ಒಂದು ಮರ ಅಲ್ಲ, ಅದರದ್ದು ಸಸಿ ಮಾಡಿದ್ದೇವೆ ನಾವೀಗ. ಅದರಲ್ಲಿಯೂ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ನಮ್ಮ ಫ್ರೆಂಡ್ ಒಬ್ಬರು ಮಣಿಪಾಲದಲ್ಲಿದ್ದಾರೆ, ಮಣಿಪಾಲದ ಹತ್ರ ಏನೋ ಒಂದು ಊರಲ್ಲಿದ್ದಾರೆ ಅವರು. ಅವ್ರ ಹತ್ರ ಈ ತಳಿ ಇದೆ. ಅವರು ಅದನ್ನೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ರು, ನಮ್ಮ ಸ್ನೇಹಿತರೆ. ನನಗೆಲ್ಲ ಕೊಟ್ಟಾಯಿತು, ನಾನು ಇಷ್ಟರಾಗಿ ಸೇಲ್ ಮಾಡಿದೆ. ನೀನು ಮಾಡಬೇಕು ಮಾರೆ, ಎಷ್ಟಾಗ್ಬೋದು ಅಂತ ಕೇಳಿದರು. ನಾನು ಏನೋ ಅಂದಾಜಿಗೆ ಕಾಯಿರುವ 3 ಟನ್ ಆಗ್ಬೋದು ಅಂತ ಅಂದಿದ್ದೆ. ಅಷ್ಟಾಗಲಿಲ್ಲ ಬಿಡಿ, ಅಂದರೆ ಬಿದ್ದೋಯ್ತು, ಏನೆಲ್ಲ ಆಯಿತು. ಬಾವಲಿ ಬಹಳಷ್ಟು ನಾವು ನೋಡ್ತೀವಿ, ಬಹಳಷ್ಟು ಬಾವಲಿಗಳು. ಅದು ಮತ್ತೆ ಬಾವಲಿ ತಿನ್ನದಿದ್ರೆ 3 ಟನ್ನಿವರೆಗೆ ಸಿಗೋ ಚಾನ್ಸ್ ಇತ್ತು, ಏನೇ ಇರಲಿ. ಆಮೇಲೆ ಏನಾಯಿತು, ನೀವು ಅವರು ಏನು ಇದರಲ್ಲಿ ಈಗಿನ ಇದರಲ್ಲಿ ಹಾಕಿದ್ರು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ರು, ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದರು. ನನ್ನ ಹತ್ರ ಖಾಲಿಯಾಗಿದೆ, ಸುರೇಶ್ ಬಲ್ನಾಡ್ ಅವರಲ್ಲಿ ಇದೆ ಅಂತ. ನನಗೂ ಕಾಲ್ ಮಾಡಿದರು, ನೀವು ಸಹ ಅದನ್ನು. ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕ್ಲಿ, ನನಗೆ ಏನಂದರೆ ಭಯ ಅಂದರೆ ನಮಗೆ ಇದು ಅಭ್ಯಾಸ ಇಲ್ಲ. ಯಾರೋ ಬಂದು ಕೇಳ್ತಾರೆ, ಹೇಗೆ ನಾನು ಮ್ಯಾನೇಜ್ ಮಾಡೋದು ಅಂತ. ಅವ್ರು ಹೇಳಿದರು, ನೀನು ರೇಟ್ ಹೇಳಲಿಕ್ಕೂ ನನಗೆ ಅವ್ರು ಹೇಳಿದ ರೇಟೇ ಇಟ್ಟೆ. ಆಮೇಲೆ ಏನಾಯಿತು ಅಂತಂದರೆ, ಆ ಮಾವಿನ ಹಣ್ಣಿನ ರುಚಿ ಗೊತ್ತಿದ್ದವರು, ನಾನು ಆಗ ಹೇಳಿದಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅಲ್ಲ, ಅವರು ಮಾಡಿ ತಿಂದವರಿದ್ದಾರೆ. ಅವರಿಗೆ ಸಿಗಲಿಲ್ಲ ಅಲ್ಲಿ. ಅವರು ಮಣಿಪಾಲದಿಂದ ಕಾರಲ್ಲಿ ಬಂದರು, ಮತ್ತು ಬೇರೆ ಬೇರೆ ಊರಿಂದ. ನಾನು ಆವಾಗ ನನಗೆ ಕಾಲ್ ಮಾಡುವಾಗ ಹೇಳಿದ್ದು, ನಾನು ತಂದು ಕೊಡುವ ವಿಷಯದಲ್ಲಿ ಇಲ್ಲ, ಯಾಕಂದರೆ ನನಗೆ ನೀವೇ ನಮ್ಮಲ್ಲಿಂದ ತಗೊಳ್ಬೇಕು ಅಂತ. ಮತ್ತು ಕೇಳಿದವರಿಗೆಲ್ಲ ಕೊಟ್ಟೆ. ಅದರಲ್ಲಿ ನನಗೇನು ಖುಷಿ ಆಯಿತು ಗೊತ್ತಾ, ಒಬ್ಬರು ಅವರು ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ. ನಾನು ಇಂಥ ಒಂದು ಮಾವಿನ ಹಣ್ಣು ಅಥವಾ ಏನೋ ಸ್ಪೆಷಲ್ ಇದನ್ನು ನಾನು ಹಂಚುತ್ತೇನೆ, ನಮ್ಮ ಆತ್ಮೀಯರಿಗೆ ಅದರ ಬಗ್ಗೆ ಒಳ್ಳೆ ಆಸಕ್ತಿ ಇದ್ದವರಿಗೆ ನಾನು ಹಂಚಿದ್ದೇನೆ ಅಂತ. ಅವರೊಂದು 250-300 kg ತಗೊಂಡೋದ್ರು. ಆವಾಗ ನಾನು ಏನು ಹೇಳಿದೆ ಅಂತ, ಅವರು ದುಡ್ಡು ಕೊಟ್ಟು ತಗೊಂಡೋಗಿ ಬೇರೆ ಕಡೆ ಹಂಚಿದ್ದೆ. ಅಂದರೆ ಅಂಥ ಒಂದು ಮನಸ್ಸಿನವರು ಇದ್ದಾರೆ ಅಂತ ನನಗೆ ಖುಷಿ ಆಯಿತು. ನಾನು ಹೇಳಿದೆ, ನನಗೆ 250 ರೂಪಾಯಿ ನೀವು ಅಮೌಂಟ್ ಕೊಟ್ಟರೆ ಸಾಕು ಅಂತ, ನಾನು ನಿಮ್ಮ ಹಂಚೋದು ನನ್ನ ಲೆಕ್ಕದಲ್ಲಿ ಹೋಗಿ ಅಂತಂದರೆ. ಅಂಥ ಮನಸ್ಥಿತಿ ಬೇಕು. ಹಣ್ಣು ಈಗ ಮತ್ತೊಂದು ಏನು ಗೊತ್ತಾ, ಈ ಹಣ್ಣು ತಗೊಂಡು ಹೋದವರು ಬ್ಯಾಂಗ್ಳೂರಿಂದ ಇವರ ಹಣ್ಣು ತಿಂದ ಏನೋ ಗೊತ್ತಿಲ್ಲ, ಅವರು ನಾನು ಕೊಡೋದಿಲ್ಲ ಅಂತ ಹೇಳಿ ಟ್ಯಾಕ್ಸಿ ಕಳಿಸಿದ್ರು ಅಲ್ಲಿಂದ. ಅವರತ್ರ ಟ್ಯಾಕ್ಸಿ ಅವ್ರದ್ದೇ ಇದೆ, ಟ್ಯಾಕ್ಸಿ ಬ್ಯಾಂಗ್ಳೂರಿನ ಕಳಿಸಿ ನನ್ನಲ್ಲಿ ತಗೊಂಡೋದು, ಅಲ್ಲಿಗೆ ಬಿಡಲಿಲ್ಲ. ಒಮ್ಮೆ ತಿಂದಾದ ಮೇಲೆ ಅವರಿಗೆ ಅದರ ರುಚಿ ನೋಡಿ ಮತ್ತೆ ಬೇಕು ಅಂತ. ಹಾಗೆ ಎಲ್ಲರೂ ತಗೊಂಡ್ರು. ನನಗೆ ಈ ಒಂದು ಮಾವಿನ ಮರದಿಂದ ಸುಮಾರು ಆದಾಯ ಆಯಿತು. ಅಂದರೆ ರೈತರಿಗೆ ನಮ್ಗೆ ಏನು ತಿಳ್ಕೊಂಡಿದ್ದೇವೆ, ಕಮರ್ಷಿಯಲ್ ಬೆಳೆಗಳಿಂದ ಮಾತ್ರ ನಮಗೆ ಆದಾಯ ಅಂತ. ಅದು ನಿಮ್ಮ ಮನೆ ಪಕ್ಕದಲ್ಲಿ ಹಂಗೇ ಇರೋ ಮರ, 150 ವರ್ಷ 70-75 ವರ್ಷದಿಂದ ಹಂಗೇ ಇರುವಂತಹ ಮರ ನೀವು ನೋಡಿದ್ರಿ. ಮತ್ತೆ ಅಂತ ಚೆನ್ನಾಗಿದೆ, ನಿಮ್ಗೆ ಕೊಟ್ಟೆ ಅಲ್ಲ. ಹೌದು ಹೌದು ಸರ್, ಹಣ್ಣು ಕೂಡ ಚೆನ್ನಾಗಿದೆ. ಸೊ ಅದರಿಂದ ಒಳ್ಳೆ ಆದಾಯವನ್ನು ಮಾಡ್ಕೊಳ್ಬಹುದು. ಜೈನ್ಸ್ ಜಗತ್ತಿನ ಅತಿ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ
ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಅದರ ಒಟ್ಟಿಗೆ ಏನು ಗೊತ್ತಾ, ಆ ಒಂದು ಹಣ್ಣಿನ ರುಚಿಯವರು ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾಯ್ತು. ಅಂದ್ರೆ ನಿಮಗೆ ವ್ಯಾಲ್ಯೂ ಇದ್ದ ಮಾವಿನ ಹಣ್ಣು ಸಿಕ್ಕಿದ್ರೆ ಅದಕ್ಕೆ ಜನ ಇದೆ. ಯಾಕಂದ್ರೆ ನಿಮಗೆ ನ್ಯಾಚುರಲ್ ಬೆಂಗಳೂರಿಂದ ಟ್ಯಾಕ್ಸಿ ಕಳಿಸೋರು ಇದ್ದಾರೆ. ಹೌದು, ನಮಗೆ ಇಲ್ಲಿಂದ ಗುಲ್ಬರ್ಗದಿಂದಲೂ ಕಾಲ್ ಬಂತು, ಅಷ್ಟು ದೂರದಿಂದ. ಅಂದ್ರೆ ಅಷ್ಟು ರೀಚು. ನಮಗೆ 1 ಕಿಲೋ ಕಳಿಸಿ, ಏನು ಸ್ಪೆಷಲು, ನಮಗೆ ಬೇಕೇ ಬೇಕು. ತಿಂದವರು ಇವತ್ತು ಕೆಲವರು ತಿಂದವರು ಅವರ ಫೇಸ್ಬುಕ್ ಅಕೌಂಟಲ್ಲೆಲ್ಲ ಅದನ್ನು ಫೋಟೋ ಹಾಕಿ ಇಂಥದ್ದು ಅದ್ಭುತ ಅಂತ ಅಂದರು. ಯಾಕಂದರೆ ನಮಗೆ ಯಾವಾಗಲೂ ತಿನ್ನುವವರಿಗೆ ಅದೇ ಅಷ್ಟು ಗೊತ್ತಾಗೋದಿಲ್ಲ. ರುಚಿ ಚೆನ್ನಾಗಿದೆ, ನಾವೆಲ್ಲ ತಿಂತೇವೆ. ಅದರ ಒಟ್ಟಿಗೆ ನಾವು ಮಾಮೂಲಿಯಾಗಿ ನೀವು ಏನು ಮಾಡ್ತೀರಿ ಇಷ್ಟನ್ನು ಅಂತ ಕೇಳ್ತೀರಿ ನೀವು. ನಾವು ಇಲ್ಲಿ ಎಲ್ಲ ಹಂಚ್ತಾ ಇದ್ದೇವೆ ಆತ್ಮೀಯರಿಗೆ, ಸ್ನೇಹಿತರಿಗೆ, ಅವರಿಗೆ ಇವರಿಗೆ. ಮತ್ತು ನಾವು ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋಗಿಲ್ಲ ಆಯಿತು. ಈಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಮಾವಿನ ಹಣ್ಣಿನ ಬಗ್ಗೆ, ಆ ಮಾವಿನ ಹಣ್ಣು ಅಭಿರುಚಿ. ಎಲ್ಲರೂ ಸಸಿ ಕೇಳ್ತಾ ಇದ್ದಾರೆ. ನಾನು ಇನ್ನೀಗ ಒಂದು ಸ್ವಲ್ಪ ಸಸಿ ಮಾಡ್ತೇನೆ. ದೊಡ್ಡ ಕಮರ್ಷಿಯಲ್ ಅಲ್ಲ, ಕಮರ್ಷಿಯಲ್ ಅಂದರೆ ಅದರ ಕಾಸ್ಟ್ ತಗೊಂಡು ಕೊಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಅಂದರೆ ನಾನು ಇದು ಎದಕ್ಕೆ ಕೇಳಿದೆ ಅಂತಂದರೆ, ಈ ಬಹಳಷ್ಟು ಜನರ ಹತ್ರ ಮಾವಿನ ಅಂತಲ್ಲ, ಹಲವಾರು ಬೇರೆ ಬೇರೆ ಕೃಷಿ ಉತ್ಪನ್ನಗಳಿರ್ಬೋದು, ಬೇರೆ ಬೇರೆ ಎಲ್ಲ ಇರ್ತವೆ. ಅವನ್ನು ಸಹಿತ ಈ ರೀತಿ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಅನ್ನು ಮಾಡ್ಕೊಬಹುದು. ನಿಮ್ಮದು ಸರ್, ಇಲ್ಲಿ ನಿಮ್ಗೆ ಅಡಿಕೆ ಇದೆ, ಕಾಳುಮೆಣಸು ಇದೆ. ನಿಮ್ಮದು 6 ಟನ್ನು ಕಾಳುಮೆಣಸು ಮಾಡ್ತಾ ಇದ್ದೀರಿ, ಅಡಿಕೆ ಇದೆ, ತೆಂಗಿದೆ. ಅದರ ನಡುವೆ ಮಾವು ಸುಮ್ಮನೆ ಬಿಟ್ಟಿರ್ಬೋದಿತ್ತು. ಆದರೆ ಅದಕ್ಕೂ ಒಂದು 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 ಸಣ್ಣ ಲಾಭ ಗಳಿಸುವಂತಹ ಒಂದು ಅವಕಾಶ. ಲಾಭ ಮಾತ್ರ ಅಲ್ಲ, ಇದರಲ್ಲಿ 2 ವಿಷಯ ಇದೆ. ನೀವು ಡೈರೆಕ್ಟ್ ನಾವು ಯಾರಿಗೆ ಕೊಡ್ತೇವೆ? ಕನ್ಸ್ಯೂಮರಿಗೆ ಕೊಡ್ತೀರಾ. ಮಿಡ್ಲ್ ಮ್ಯಾನ್ ಅವಶ್ಯಕತೆ ಇಲ್ಲ. ಅದರೊಟ್ಟಿಗೆ ನಾವು ಏನಾದರೂ ಸೇಲ್ ಮಾಡಬಾರ್ದ. ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಅವ್ರದ್ದು ನಮಗೆ ಏನು, ನಮ್ಮನ್ನು ಇದು ಮಾಡ್ತಾರೆ, ಇದು ಹೋಗೋದಿಲ್ಲ, ಇದು ಕ್ವಾಲಿಟಿ ಒಳ್ಳೇದಿಲ್ಲ ಅಂತೆಲ್ಲ ಮಾಡ್ತಾರೆ. ಈಗ ನೀವು 200 ರೂಪಾಯಿ ನೀವು ಕೊಟ್ಟಿದ್ದನ್ನ ನಿಮ್ಮ ಹತ್ರ 20 ರೂಪಾಯಿ ತಗೊಂಡು ಹೋಗ್ತಿದ್ರು ನೀವು, ಬೇರೆ ಮಧ್ಯವರ್ತಿ. ಅದೇ, ಅದು ಏನೇ ಇದ್ರು ಅದರ ಒಟ್ಟಿಗೆ ಏನಾಯಿತು ಅಂತಂದರೆ, ಈ ನಾನು ಇದು ಹಾಕುವುದಕ್ಕಿಂತ ಮೊದಲೇ 3 ಸಲ ನಮ್ಮ ಮನೆಯವರನ್ನೆಲ್ಲ ಕೂತುಕೊಳಿಸಿ ಮಾತಾಡಿದೆ. ಮೊನ್ನೆ ಆತ್ಮೀಯರ ಹತ್ರ ಕೇಳಿದೆ, ಇಲ್ಲ ಸುರೇಶ್ ಅಣ್ಣ, ನಮ್ಮ ಆತ್ಮೀಯರು, ಸುರೇಶರೇ, ಇದು ನೀವು ಮಾಡಬೇಕಾದಂಥ ಕೆಲಸ. ನೀವು ಎಲ್ಲದರಿಗೂ ಪ್ರೋತ್ಸಾಹ ಕೊಡ್ತೀರಿ, ಇಂಥದ್ದನ್ನು ಮಾಡಿ ನೀವು ಸಕ್ಸಸ್ ಆಗ್ತೀರಿ. ನಿಮ್ಮನ್ನು ಹೆಚ್ಚಿನವ್ರಿಗೆ ಗೊತ್ತುಂಟು, ನೀವು ಒಂದು ಫ್ರಾಡ್ ಅಂತ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ. ಹಾಗಾಗಿ ನೀವು ಮಾಡಿ, ನೆಕ್ಸ್ಟು ಇದಕ್ಕೆ ನಿಮ್ಮ ಹಿಂದೆ ನಾವಿದ್ದೇವೆ, ನಮ್ಮಲ್ಲಿ ಏನಿದೆ ಇದನ್ನು ನಾವು ಈ ರೀತಿಯೇ ಮಾಡುವ. ಯಾರು ಆಸಕ್ತರಿದ್ದಾರೆ, ಮಾವಿನ ಹಣ್ಣು ಅಂತಲ್ಲ, ಬೇರೆ ಹಣ್ಣುಗಳಿರ್ಬೋದು, ಡ್ರ್ಯಾಗನ್ ಇರ್ಬೋದು, ರಂಬುಟಾನ್ ಇರ್ಬೋದು, ಅಟ್ಲೀಸ್ಟ್ ಪೇರಳೆ ಇರ್ಬೋದು, ಅಥವಾ ಏನೋ ಮತ್ತೆ ನೇರವಾಗಿ ರೈತರೇ ಮಾರುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಏನಿದೆ. ಏನಾಗ್ತದೆ ಅಂತ ಹೇಳಿದರೆ, ನೀವು ಈ ಮಾವಿನ ಹಣ್ಣಿನ ಸ್ವಾದ ನಿಮಗೆ ಏನು
ಕಮರ್ಷಿಯಲ್ ಆಗಿ ತಂದು ಮಾಡ್ತಾರಲ್ಲ ಅವರು ಏನೆಲ್ಲ ಮಾಡ್ತಾರೆ ಅಂತೆ. ಕಲರ್ ಇರುತ್ತೆ, ಒಳಗೆ ರುಚಿ ಇರೋದಿಲ್ಲ. ಗೊತ್ತಲ್ಲ, ನೈಸರ್ಗಿಕವಾಗಿ ಆಗಿರುವಂತಹ ಮಾವಿನ ಹಣ್ಣು ಒಂದು, ಆಮೇಲೆ ರೈತರೇ ಮಾರುವಂತ ಒಂದು ವ್ಯವಸ್ಥೆ ಕಲ್ಪನೆ. ಇದರಲ್ಲಿ ಆಶ್ಚರ್ಯ ಏನು ಗೊತ್ತಾ, ನಾನು ಗ್ರಹಿಸಲಿಲ್ಲ. ನಮಗೆ ಸಾಧಾರಣ ನೀವು ಎಷ್ಟಾಯಿತು ಅಂತ ಕೇಳಿದರೆ ಆಗ ನಾನು ಒಂದು 5-6 ಟನ್ ಕೊಟ್ಟಿದ್ದೇನೆ. ಬೇಡ 5 ಟನ್ ಇದೆ ಹಣ ಇಟ್ಟರು, 1 ಲಕ್ಷ ರೂಪಾಯಿ ಒಂದು ಮರದಿಂದ ಬಂತು. ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ ಆದಾಯ. ಅದರ ಒಟ್ಟಿಗೆ 10 ಕ್ವಿಂಟಾಲ್ 5 ಕ್ವಿಂಟಾಲ್ ಕೊಟ್ಟದ್ದು ಇರ್ಬೋದು, 5 ಕ್ವಿಂಟಾಲ್ ಇದು ಮಾಡಿರ್ಬೋದು. ಪೂರ ಉಳಿತಿದ್ರೆ ನನಗೆ 1.5 ಟನ್ನಿನ ಮೇಲೆ ಬರ್ತಾ ಇತ್ತು. ಬಾವಲಿ ತಿಂದೋಯ್ತು. ಈಗ ಒಬ್ರು ನಮ್ಮ ಆತ್ಮೀಯರು ಹೇಳಿದ್ದಾರೆ, ಮರಕ್ಕೆ ನಾನು ಬಲೆ ಹಾಕಿ ಕೊಡ್ತೇನೆ, ಇಂಥ ಹಣ್ಣು ಇಲ್ಲಿ ಸಿಗ್ಲಿಕ್ಕಿಲ್ಲ. ನಾನು ಹೇಳಿದೆ ನಂತರ 4-5 ಉಂಟು, ಮತ್ತೆ 2-3 ಮರಕ್ಕೆ ಹಾಕೋದು ಬೇಡ, ಅದು ಹಕ್ಕಿಗಳು ತಿನ್ಲಿ, ಇದು ಒಂದು ಮರಕ್ಕೆ ಹಾಕ್ತಾರೆ. ಸರಿ ಸರ್, ನಾವು ನಿಮ್ಮ ಹತ್ರ ಅಂದರೆ ಫಸ್ಟು ನಾವು ಅವತ್ತು ಬಂದಾಗ ನಾವು CPCRI ಹೋದಾಗ ನೀವು ಹೇಳಿದ್ರಿ 3 ಗಂಟೆಗೆ ಬಂದುಬಿಡಿ ಅಂತ. ನಾವು ಹೇಳಿದ್ವಿ ಆಗಲ್ಲ ಸರ್, ಬೇಡ ಸರ್ ಅಂತ ಅಂದ್ಕೊಂಡು. ಯಾಕೆ ಅಂತಂದರೆ ನಾವು 1 ವರ್ಷದಿಂದ ಹೊಂಚಾಗ್ತಾ ಇದ್ದವರು, ಯಾವಾಗ ಮಂಗಳೂರು ಕಡೆ ಹೋಗ್ತೀವಿ, ಯಾವಾಗ ಸುರೇಶ್ ಸರ್ನ ಮಾತಾಡಿಸ್ತೀವಿ ಅಂದ್ಕೊಂಡು, ಅದಕ್ಕಾಗಿ ಟೈಮ್ ಇಟ್ಕೊಂಡು ನಮಗೂ ಟೈಮ್ ಆಗಬೇಕು ನಿಮಗೂ ಟೈಮ್ ಆಗಬೇಕು ಅಂತ ಅಂದ್ಕೊಂಡು ಒಂದು ದಿವಸ ಪೂರ್ತಿ ಕಳಬೇಕು ಅಂತ ಬಂದ್ವಿ. ಬೆಳಗ್ಗಿಂದ ಶುರು ಮಾಡಿ ಅದು ಇಂಟರ್ವ್ಯೂ, ನಿಮ್ಮ ತೋಟವನ್ನು ನೋಡೋದೆಲ್ಲ ಮುಗಿಸ್ಕೊಂಡು ಈಗ ಸಂಜೆ ಆಗ್ತಾ ಬಂತು. ಇಷ್ಟೋ ತನಕ ನಿಮ್ಮನ್ನು ಮಾತಾಡಿಸಿ ನಿಮ್ಮ ಹತ್ರ ಇರುವಂತಹ ಎಲ್ಲ ಅನುಭವ, ಬರೀ ಕಾಳುಮೆಣಸಲ್ಲ, ಕಾಳುಮೆಣಸು ಇರ್ಬೋದು, ಎಲ್ಲ ಬೆಳೆಗಳ ಎಲ್ಲ ರೀತಿಯ ಅನುಭವವನ್ನು ಇಷ್ಟು ತನಕ ನಿಮ್ಮ ಹತ್ರ ಕೇಳಿ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಪಡ್ಕೊಂಡು, ನೀವು ಕೂಡ ಒಂದು ಚೂರು ಎಷ್ಟೇ ನಿಮಗೆ ದಣಿವಾದರೂ ಏನೇ ಆದರೂ ಸಹಿತ ನಮ್ಮೊಂದಿಗೆ ಇಷ್ಟೆಲ್ಲ ಸಹಕರಿಸಿ, ಇಷ್ಟೆಲ್ಲ ತೋಟವನ್ನು ತೋರಿಸಿ, ಇನ್ನೂ ತೋರಿಸೋಕ್ಕಿದೆ, ಎಲ್ಲವನ್ನ ಮಾಡಿ, ಇನ್ನೂ ಇದೆ, ವಿದ್ಯುತ್ ಇದೆ, ಅದೇ ಅವೆಲ್ಲವನ್ನ ಮಾಡಿ, ಸೋಲಾರ್ ಇದೆ, ಅವೆಲ್ಲವನ್ನ ಮಾಡಿ ನಮಗೆ ಇಷ್ಟೊಂದು ಮಾಹಿತಿಗಳನ್ನು ಕೊಟ್ಟರೆ. ಸೊ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಒಟ್ಟಾರೆ ನಮಗೆ ಇವತ್ತು ಬೆಳಗ್ಗೆಯಿಂದ ಹಿಡಿದು ಇಲ್ಲಿ ತನಕ ಸುರೇಶ್ ಬನ್ನಾಳ್ ಸರ್ ಅವರು ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಾಗಿತ್ತು. ನಾನು ಸರಿ ಮುಂಚೆನೇ ಹೇಳಿದ್ದೆ, ಏನಪ್ಪ ಅಂತಂದರೆ ಸರ್ ನಿಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಒಂದೇ ಕಡೆ ನಿಂತ್ಕೊಂಡು ಒಂದು ಕಡೆ ಕುತ್ಕೊಂಡು ಮಾಡೋದ್ರ ಬದಲು 1-2-3 ಕಡೆ ಹೋಗುವ, ಅಲ್ಲಿ ಮಾಡುವ ಅಂತ ಅಂದ್ಕೊಂಡು ಹೀಗೆ ಒಂದು ಬಾರಿ ಅವ್ರ ತೋಟದ ಮೇಲೆ ಹೋದ್ವಿ, ಮತ್ತೆ ಮನೆ ಹತ್ರ ಬಂದ್ವಿ, ಮತ್ತೆ ಆ ಕಡೆ ಹೋದ್ವಿ, ಒಟ್ಟೆ ಹೀಗೆ ಮಾಡ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ವಿ. ಅವನ್ನೆಲ್ಲ ನಾವು ಒಂದೊಂದೇ ಬೇರೆ ಮಾಡಿದಾಗ ಒಟ್ಟಾರೆ 7 ಕಾರ್ಯಕ್ರಮಗಳಾಯಿತು. ಸೊ ಕಳೆದ ಒಂದು 7 ದಿವಸಗಳಿಂದ ಸುರೇಶ್ ಬನ್ನಾಳ್ ಸರ್ ಅವರ ಕಾರ್ಯಕ್ರಮಗಳು ಫಾರಂ ಟಿವಿಯಲ್ಲಿ ಹೋಗ್ತಾ ಇದೆ. ಕಾಳುಮೆಣಸಿನ ಬೇಸಾಯದ ಬಗ್ಗೆ ಅಂತೂ ಒಂದು ಆಕಾರ ಗ್ರಂಥ ಆಗಿರೋ ರೀತಿಯಲ್ಲಿ ಅವರು ಅವರ ಅನುಭವವನ್ನು ನಮಗೆ, ನಮ್ಮ ರೈತರಿಗೆ ಕೊಟ್ಟು ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ, ಒಂದು ಇಡೀ ದಿವಸವನ್ನು ನಮ್ಮ ಜೊತೆಗೆ ಕಳೆದು ನಮಗೆ, ನಮ್ಮ ಫಾರಂ ಟಿವಿ ಬಳಗಕ್ಕೆ ಇಷ್ಟೊಂದು ಆಧಾರದಿಂದ ಬರಮಾಡಿಕೊಂಡು ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಸುರೇಶ್ ಬನ್ನಾಳ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.